ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ಇದು 38 ಚೆಸ್ಟ್ ಅದ ಸಾದಾ ಸಿಂಪಲ್ ಬ್ಲೌಸು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಟ್ಟೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬಿಡಿ. ಒಂದೇ ಥರ ಇದೆ ನೋಡಿ, ಪ್ಲೇನು. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇವಾಗ ಇದನ್ನು ಸೈಡಿಗೆ ಇಡ್ತೀನಿ. ಇದು ಲೈನಿಂಗ್ ಬಟ್ಟೆ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ಇದನ್ನು ಸ್ವಲ್ಪ ದೊಡ್ಡದಾಗೆ ಐತೆ ಲೈನಿಂಗ್ ಬಟ್ಟೆ ಕೂಡ. ಇವಾಗ ಬನ್ನಿ ಕಟ್ಟಿಂಗ್ ಮಾಡೋಣ. ಫಸ್ಟಿಗೆ ಬ್ಯಾಕ್ ಪಾರ್ಟ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ನೋಡಿ. ಈ ಬ್ಲೌಸ್ ಬಂದುಬಿಟ್ಟು ಹೆವಿ ಚೆಸ್ಟ್ ಬರುತ್ತೆ. 38 ಅಂತ ಸೈಜ್ ಅಂದ್ರೂ ಹೆವಿ ಚೆಸ್ಟ್ ಬರುತ್ತೆ ನೋಡಿ. 40 ಹತ್ತತ್ರನೇ ಇರುತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ ಇರೋರು. ಸೊ ಹಾಗಾಗಿ ಇದನ್ನು ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಲೆಂತನ್ನು ಹಾಕೋಣ. ಲೆಂತ್ ಎಷ್ಟಿದೆ ನೋಡೋಣ ಬನ್ನಿ. ಲೆಂತ್ ಬಂದುಬಿಟ್ಟು ಅವ್ರದ್ದು 12.5 ಇತ್ತು. 12.5ಯಲ್ಲಿ ನಾನು ಅರ್ಧ ಇಂಚ್, ಅಂದರೆ ಕುಳ್ಳಕ್ಕಿದ್ದಾರೆ ಅವರು, ಹಾಗಾಗಿ ನಾನು 12.5 ಇತ್ತು, ಅದರಲ್ಲಿ 1 ಇಂಚನ್ನು ಸೇರಿಸಿದ್ದೀನಿ. ಲೈನಿಂಗ್ ಬಟ್ಟೆ ಅಲ್ವಾ ಇದು. ಸೊ ಹಾಗಾಗಿ 1 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ತೀನಿ. ಒಂದು ನಿಮಿಷ ಇರಿ. ಈ ರೀತಿ. ಇವಾಗ ಶೋಲ್ಡರ್ ಬಂದುಬಿಟ್ಟು 5 ಇಂಚ್ ತಗೊಳ್ಳೋಣ. 5 ಇಂಚು. ಬಗಲಿನ ಉದ್ದ ಬಂದುಬಿಟ್ಟು 5.5 ತಗೊಳ್ಳೋಣ, ಆಯಿತಾ? 5.5 ಈ ರೀತಿ. ಇವಾಗ ನಾವು ಎದೆಯ ಸುತ್ತಳತೆ ಬಂದುಬಿಟ್ಟು 9.5 ಇಂಚ್ ಬರುತ್ತೆ ನೋಡಿ. 38 ಚೆಸ್ಟ್ ಅದ. ಎದೆ ಸುತ್ತಳತೆ 9.5 ಇಂಚಿಗೆ ಇಲ್ಲಿಗೊಂದು ಮಾರ್ಕ್ ಹಾಕೋಣ, ಆಯಿತಾ? ಮುಂದ್ಗಡೆ ಬಂದುಬಿಟ್ಟು ಇದು ಹಿಂಭಾಗದ ಪಾರ್ಟ್ ಅಲ್ವಾ, ಇಲ್ಲಿ ಅರ್ಧ ಇಂಚ್ ಇಲ್ಲಿಗೆ ತಗೋ. ಇದು ಇಲ್ಲ, ಮುಂಭಾಗಕ್ಕೆ ಅನ್ವಯ ಆಗುತ್ತೆ ಅದು. ಇಲ್ಲಿ ನೋಡಿ 1.5 ಇಂಚ್ ಇಲ್ಲಿ ತಗೋತಾ ಇದ್ದೀನಿ. ಸೊ ಅದನ್ನು ಈ ಥರ ಲೈನನ್ನು ಡ್ರಾ ಮಾಡ್ತೀನಿ ನೋಡಿ. ಈ ರೀತಿ ನಾನು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು. ಯಾಕಂದರೆ ಹೆವಿ ಚೆಸ್ಟ್ ಅಂದರೆ ಸುಮ್ಮನೆ ಇರಲ್ಲ, ಅದು ಟೈಟ್ ಆಗೋ ಚಾನ್ಸಸ್, ಬಗಲಲ್ಲಿ ಹಿಡಿತ ಚಾನ್ಸಸ್, ಈ ಥರ ತುಂಬಾ ಇರುತ್ತೆ ಅದರಲ್ಲಿ. ಸೊ ನೋಡ್ಕೊಂಡ್ಬಿಟ್ಟು ಮಾಡಿ. ಇದ್ರದ್ದು ಸೊಂಟ ಬಂದುಬಿಟ್ಟು ನೋಡಿ, ಈ ಬ್ಲೌಸಿನ ಸೊಂಟದ ಸುತ್ತಳತೆ ಬಂದುಬಿಟ್ಟು 34 ಇದೆ ನೋಡಿ. ಅದರದ್ದು ಅರ್ಧ ಅಂದರೆ 8.5 ಬರುತ್ತೆ. ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮುಂದೆ ಬಂದುಬಿಟ್ಟು ನಾವು 1 ಇಂಚ್ ಟಕ್ಸ್, ಆಯಿತಾ? 1.5 ಇಂಚು ಸಿಲೈ ಮಾರ್ಜಿನು. ಈ ರೀತಿ ನಮ್ಮದು ಹಿಂಭಾಗದ ಪಾರ್ಟದ ಕಟ್ಟಿಂಗ್ ನೋಡಿ ಈ ರೀತಿ ಬಂತು. 38 ಚೆಸ್ಟ್ ಅಂದ್ರೂ ಹೆವಿನೇ ಬಂದಾಗೆ ಅರ್ಥ ಮಾಡ್ಕೊಳ್ಳಿ. 38 ಚೆಸ್ಟ್ ಅಂದರೆ ಅದೇನು ಕಡಿಮೆ ಅಲ್ಲ, ಜಾಸ್ತಿನೇ ಅದೂ. ಸೊ ನೋಡ್ಕೊಂಡ್ಬಿಟ್ಟು ಕಟ್ಟಿಂಗ್ ಮಾಡಿ, ಯಾಕಂದರೆ ದಪ್ಪ ಆಗಿರ್ತಾರೆ 38 ಚೆಸ್ಟ್ ಇದ್ದವರು ಕೂಡ. ಮೇನ್ ಪಾಯಿಂಟ್ ಇಲ್ಲಿದೆ ನೋಡಿ, ಆರ್ಮೋಲು. ಈ ರೀತಿ. ಬನ್ನಿ ಇವಾಗ ಆರ್ಮೋಲನ್ನು ಚೆಕ್ ಮಾಡ್ತೀನಿ, ಆಯಿತಾ? ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಅರ್ಧ ಇಂಚ್ ಮೇಲೆ ಬಿಟ್ಬಿಡಬೇಕು ಸಿಲೈ ಮಾರ್ಜಿನು. ಇವಾಗ ನೋಡಿ ಈ ರೀತಿ 8.5 ಬರಬೇಕು ಕರೆಕ್ಟಾಗಿ. ಬಂತು ನೋಡಿ, ನಿಮ್ಮ ಮುಂದೆ ಇದೆ ನೋಡಿ ಪ್ರೂಫು. 8.5 ಬಂತು. 8.5 ಇದರದ ಶೋಲ್ಡರ್ ಐತಿ. ಇದು ಬ್ಯಾಕ್ ನೆಕ್ ಏನಿದೆ ಆಮೇಲೆ ನಾನು ಕಟ್ಟಿಂಗ್ ಮಾಡ್ಕೋತೀನಿ. ಸೊ ಇವಾಗ ಅಂದರೆ ಸ್ಟಿಚಿಂಗ್ ಮಾಡ್ತೀನಲ್ವ, ಆವಾಗ ಕಟ್ಟಿಂಗ್ ಮಾಡ್ತೀನಿ. ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ.
ಹುಷಾರಾಗಿ ಕಟ್ ಮಾಡಿ. ಆದಷ್ಟು ಬಿಗಿನರ್ಸ್ ಇದ್ದವರು ಈ ಲೈನ್ ಏನಿದೆ ಲೈನ್ ಆಚೆಗೇ ಕಟ್ಟಿಂಗ್ ಮಾಡಿ. ಈ ಥರ ಹಿಂಗೆ ನೋಡಿ, ಈ ರೀತಿ. ಇದು ನಮ್ಮದು ಬ್ಯಾಕ್ ಪಾರ್ಟನ್ನು ರೆಡಿ ಆಗೈತೆ ನೋಡಿ. ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ ನಮ್ಮದು. ಇವಾಗ ಫ್ರಂಟ್ ಪಾರ್ಟನ್ನು ನಾವು ಕಟ್ಟಿಂಗ್ ಮಾಡೋಣ ಆಯಿತಾ. ಇದನ್ನು ಹೆಂಗಿದೆ ಇದನ್ನು ಎತ್ಬಿಟ್ಟು ಸೈಡಿಗೆ ಇಡ್ತೀನಿ. ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಹನ್ನೆರಡೂವರೆ ನಮ್ಮದು ಉದ್ದ, ಅಂದರೆ ಬ್ಲೌಸಿನ ಲೆಂತ್ 12.5 ಐತಲ್ಲ, ಅದರಲ್ಲಿ ನಾವು 2 ಇಂಚನ್ನು ಆ್ಯಡ್ ಮಾಡಬೇಕು. ಎಷ್ಟು? 2 ಇಂಚನ್ನು ಆ್ಯಡ್ ಮಾಡಬೇಕು ನೋಡಿ. ಸೊ ನೋಡ್ತಿರ್ಬೋದು ನೀವು, 12.5 ಅದರಲ್ಲಿ 2 ಇಂಚನ್ನು ಆ್ಯಡ್ ಮಾಡಬೇಕು. 14.5ಗೆ ಒಂದು ಮಾರ್ಕ್ ಮಾಡ್ತೀನಿ. 14.5 ಇದೆಯಾ ನೋಡಿ ಕರೆಕ್ಟಾಗಿ, ಅಲ್ಲಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ. ಇಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದುಬಿಟ್ಟು 5 ಇಂಚು, ಬಗಲಿನ ಉದ್ದ ಬಂದುಬಿಟ್ಟು 5.5 ಇಂಚು. ಇದನ್ನು ನಾನು ಲೈನನ್ನು ಡ್ರಾ ಮಾಡ್ತೀನಿ ಈ ರೀತಿ. ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ. ಅಜೆಟಿಕ್ ಇಲ್ಲಿ ಪಾಯಿಂಟನ್ನು ಹೆಚ್ಚಾಗತ್ತೆ ನೋಡಿ. ಬ್ಯಾಕ್ ಪಾರ್ಟಲ್ಲಿ ಹೆಚ್ಚಾಗಲ್ಲ ಪಾಯಿಂಟು, ಇಲ್ಲಿ ಹೆಚ್ಚಾಗತ್ತೆ. ಈ ಕಡೆ ನೋಡಿ ನೀವು 9.5ಗೆ 1 ಇಂಚು ಡೈರೆಕ್ಟು ಶಿಲಾಯಿ ಮಾರ್ಜಿನ್ ತೊಗೊಂಡಿದ್ವಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ. ಹಂಗೆ ಮಾಡೋಂಗಿಲ್ಲ. ಇಲ್ಲಿ ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 1 ಟಕ್ಸ್ ಬರುತ್ತಲ್ಲ, ನಾರ್ಮಲ್ ಬ್ಲೌಸ್ ಇದು 4 ಟಕ್ಸ್ ಬ್ಲೌಸ್ ಇರೋದ್ರಿಂದ ಅಲ್ಲಿ 1 ಟಕ್ಸ್ ಬರುತ್ತೆ. 1.5 ಇಂಚು ಮಾಮೂಲಿ ಮಾರ್ಜಿನು. ಮುಂಭಾಗಕ್ಕೆ ಆರ್ಮೂಲ್ ಅಳೆಯೋ ಅಗತ್ಯ ಇಲ್ಲ ಆಯಿತಾ. ಮುಂಭಾಗಕ್ಕೆ ಆರ್ಮೂಲನ್ನು ಅಳೆಯೋ ಅಗತ್ಯ ಇಲ್ಲ. ಇಲ್ಲಿ ಕೂಡ ನಾನು ರಿಂಕಲ್ಸ್ ಯಾರಿಗೆಲ್ಲ ಬರ್ತಿರುತ್ತೆ ನೋಡಿ, ಅವರು ಈ ರೀತಿ ಕಟಿಂಗ್ ಮಾಡಬೇಕು. ರಿಂಕಲ್ಸ್ ಬಗಲಲ್ಲಿ ಬರುತ್ತಲ್ಲ, ಅವರು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಬರೋದು ಅವಾಯ್ಡ್ ಆಗುತ್ತೆ. ಸೊ ಇದು ತಡಿತೆ ನೋಡಿ. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕಿ ಅದನ್ನು ಈ ರೀತಿ ತಗೊಳ್ಳಿ. ಇಲ್ಲಿ ನೋಡಿ, ಸೊಂಟದ ಸುತ್ತಳತೆ ಅದರಲ್ಲಿ 2 ಇಂಚ್ ಟಕ್ಸ್, ತಳಗಡೆ ಇರೋ ಟಕ್ಸ್ 2 ಇಂಚು, ಶಿಲಾಯಿ ಮಾರ್ಜಿನು 1.5 ಇಂಚು. ಈ ರೀತಿ ಇಲ್ಲಿ ಜಾಸ್ತಿ ತಳಗಡೆ ಜಾಸ್ತಿ ತೊಗೋಬೇಕು. ಯಾಕಂದರೆ ಇಲ್ಲಿದು ಈ ಮಧ್ಯ ಏನು ಡಾರ್ಟ್ ಹಿಡ್ತೀವಿ ನಾವು 1 ಇಂಚದ ಡಾರ್ಟ್ ಹಿಡಿಬೇಕು. ಇಲ್ಲಿ ತುಂಬ ಚೆನ್ನಾಗಿ ಕಪ್ಕೊಂಡಿರುತ್ತೆ ನೋಡಿ. ಹಾಗಾಗಿ ಇವಾಗ ಮುಂಭಾಗದ ಕೊರಳು ಫಸ್ಟ್ ಶೋಲ್ಡರ್ ಪಟ್ಟಿ 3 ಇಂಚ್ ತೊಗೊಂಡಿದ್ದೀನಿ ನೋಡಿ. ಶೋಲ್ಡರ್ ಪಟ್ಟಿ ಅಷ್ಟು ಸಾಕಾಗುತ್ತೆ. ಇಲ್ಲಿ 6.5 ಇಂಚಿಗೆ ಒಂದು ಮಾರ್ಕು, 6.5 ಇಂಚಿಗೆ ಒಂದು ಮಾರ್ಕ್ ಮಾಡಿದಾಗ ಈ ರೀತಿ 2 ಇಂಚ್ ಮುಂದೆ ತೊಗೋತಾ ಇದ್ದೀನಿ. ಸೊ ಹೀಗೆ ನೋಡಿ, ಈ ರೀತಿ ಕಟ್ಟಿಂಗನ್ನು ಮಾಡೋಣ. ಈ ರೀತಿ ಆಯಿತಾ. ಸೊ ಇವಾಗ ಇಲ್ಲಿಗೆ ಬಂದುಬಿಟ್ಟು 2.5 ಇಂಚ್ ಯೋಕ್ ಪಟ್ಟಿ ಮಾರ್ಕ್ ಹಾಕ್ತಾಯಿದ್ದೀನಿ. ಯೋಕ್ ಪಟ್ಟಿ ಕೂಡ ಇದರಲ್ಲಿ ನಾವು ತೆಗಿಬೋದು. ಇಲ್ಲಿಗೆ ನೋಡಿ 2.5 ಇಂಚು, ಇಲ್ಲಿ 3 ಇಂಚ್ ಬರುತ್ತೆ. ಇಲ್ಲಿ 3.5 ಇಂಚು, ಇದರಿಂದ ಒಂದು ಮೈನಸ್ ಮಾಡಿ ಅಲ್ಲಿ ಹಿಂಭಾಗಕ್ಕೆ 2.5 ಇಂಚನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಲೈನನ್ನು ಡ್ರಾ ಮಾಡೋಣ. ಈ ರೀತಿ ಸ್ಕೇಲ್ ಇದ್ದರೆ ನೀವು ಸ್ಕೇಲಲ್ಲಿ ಮಾಡ್ಬೋದು. ನಾನು ಅರ್ಜೆಂಟ್ ಬ್ಲೌಸ್ ಅಂತ ಸ್ಕೇಲಲ್ಲಿ ಮಾಡ್ತಾಯಿಲ್ಲ. ನಿನ್ನೆ ಕೂಡ ವಿಡಿಯೋದಲ್ಲಿ ಮಾಡಿಲ್ಲ ನಾನು. ಇವಾಗ ಮೇನ್ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಯಾವ ಥರ ಟಕ್ಸ್ ತೊಗೊಳ್ಳೋದು ಅನ್ನೋದನ್ನು ಬರುತ್ತೆ ನೋಡಿ.
ಇಲ್ಲಿ ನೋಡಿ ನೀವು, ನಾನು 38 ಚೆಸ್ಟ್ ಇದೆ ಅಲ್ವಾ, 3.2ಕ್ಕೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಮಧ್ಯದ ಟಕ್ಸ್ ನನಗೆ ಇಲ್ಲಿ ಸಿಕ್ತು. ಇಲ್ಲಿ ಏನಿದೆ ಬಸ್ಟ್ ಪಾಯಿಂಟ್ ಬಂದುಬಿಟ್ಟು ನಂದು 9 ಇಂಚ್ ಇದೆ ನೋಡಿ. ಇಲ್ಲಿಂದ ನಾನು ಬಸ್ಟ್ ಪಾಯಿಂಟ್ಗೆ ಅದರಲ್ಲಿ ಅರ್ಧ ಇಂಚ್ ಸೇರಿಸ್ಬಿಟ್ಟು ಒಂದು ಮಾರ್ಕ್ ಹಾಕ್ತೀನಿ. ಈ ರೀತಿ ನೋಡಿ, ಬಸ್ಟ್ ಪಾಯಿಂಟ್ ಬಂದುಬಿಟ್ಟು ಅರ್ಧ ಇಂಚ್ ಇಷ್ಟು ಬಿಟ್ಟರೆ ಇಂಚು 9ವರೆಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ನಾನು. ಇಲ್ಲಿಂದ 2 ಇಂಚಿಗೆ ಬಂತು ನೋಡಿ, ಇದು 2 ಇಂಚಿಗೆ ಇದು ಬಂತು. 1 ಟಕ್ಸ್ ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಇಲ್ಲೇ ನಾವು ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿದ್ದೀವಿ ನೋಡಿ, ಇಲ್ಲಿ 2 ಇಂಚ್ ತೊಗೊಂಡಿದ್ದೀವಿ. ಅದನ್ನು ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ ನೋಡಿ, 2 ಇಂಚು ಈ ರೀತಿ. ಆಯಿತಾ? ಇದು ನಮ್ಮದು ಮಧ್ಯದ ಟಕ್ಸ್ ಸಿಕ್ತು ನಮಗೆ. ಇವಾಗ ಇಲ್ಲಿಂದ ಏನಿದೆ 4.5 ಇದೆ ನೋಡಿ, 4.5ಗೆ ಹಾಫ್ ತಗೋಬೇಕು, ಮಧ್ಯ ತಗೋಬೇಕು ಇಲ್ಲಿಗೆ. ಇಲ್ಲಿಂದ ಮುಂದೆ ನಾನು 2 ಇಂಚದ ಟಕ್ಸ್ ತೊಗೋತೀನಿ ನೋಡಿ. ಇಲ್ಲಿ ಇಷ್ಟೇ ಸಾಕು ನಮಗೆ, ಇದು 2 ಇಂಚದ ಟಕ್ಸ್. ಇವಾಗ ಇಲ್ಲಿ ಬಂದುಬಿಟ್ಟು 1.5 ಇಂಚಿದೆ ನೋಡಿ. ಈ ಕಡೆ ನೋಡಿ ಈ ರೀತಿ ತೊಗೋಬೇಕು, ಈ ರೀತಿ ಪಟ್ಟಿ ಹಿಡಿದ್ಬಿಟ್ರೆ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಇಲ್ಲಿಗೆ 1 ಟಕ್ಸ್ ಸಿಗತ್ತೆ ನೋಡಿ. ಈ ರೀತಿ ಇಲ್ಲಿಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ನಮಗೆ 3.5 ಇಂಚದ ಒಂದು ಟಕ್ಸ್ ಸಿಗತ್ತೆ ಇಲ್ಲಿ, 3 ಇಂಚದ ಒಂದು ಟಕ್ಸ್ ಸಿಗತ್ತೆ ನೋಡಿ. ಇಲ್ಲಿ ಈ ರೀತಿ ನೋಡ್ತಿರ್ಬೋದು ನೀವು. ಇಲ್ಲಿಂದ ಈ ಪಾಯಿಂಟ್ ಏನಿದೆ, ಇಲ್ಲಿಂದ ನಾನು 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ಟಕ್ಸನ್ನು ತಂದುಬಿಟ್ಟು ಇಲ್ಲಿಗೆ ಜಾಯಿಂಟ್ ಮಾಡ್ತೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಈ ಟಕ್ಸ್ ಯಾವ ರೀತಿ ತೊಗೊಳ್ಳೋದು ಅನ್ನೋದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೀವು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ನಮ್ಮದು ಯೋಕ್ ಪಟ್ಟಿ ಕಟ್ಟಿಂಗ್ ಆಯಿತು. ಇವಾಗ ಮುಂಭಾಗದ ಕೊರಳು ಮೂರು ಪಾರ್ಟದ ಕಟ್ಟಿಂಗ್ ಆಗಿದೆ ನಮ್ಮದು. ಇವಾಗ ಸ್ಲೀವ್ ಕಟ್ಟಿಂಗು. ನೋಡಿ, ಇದನ್ನು ನೀವು ಸರಳವಾಗಿ ಚೆನ್ನಾಗಿ ಇಟ್ಕೊಳ್ಳಿ, ಯಾಕಂದರೆ ಹೇರ್ ಪೇರ್ ಆಗಬಾರ್ದು. ಸೊ ಈ ರೀತಿ ಇಟ್ಕೊಳ್ಳಿ. ಒಂದು 5.5 ಇಂಚ್ 5 ಇಂಚೆ ತೋಳದ ಉದ್ದ ಇದೆ ನೋಡಿ. 5.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿ. ಸೊ ಆರ್ಮ್ ಹೋಲ್ ಬಂದುಬಿಟ್ಟು ಆರ್ಮ್ ಹೋಲ್ ಬಂದುಬಿಟ್ಟು 8.5 ಇಂಚಿದೆ ನೋಡಿ. 8.5 ಇಂಚು. ಇಲ್ಲಿ ಬಗಲಲ್ಲಿ ಸ್ವಲ್ಪ ಜಾಸ್ತಿ ಇಡಿ ಅಂತ ಹೇಳಿದ್ದಾರೆ ಅವರು, ಹಾಗಾಗಿ ಆರ್ಮ್ ಹೋಲ್ ಬಂದುಬಿಟ್ಟು ನಾನು 8.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮುಂದೆ 1.5 ಇಂಚಿಗೆ ಒಂದು ಮಾರ್ಕು ಸಿಲಾಯಿ ಮಾರ್ಜಿನ್. ಸೊ ಇವಾಗ ನಾನು ಶೇಪ್ ಕೊಡ್ತೀನಿ ನೋಡಿ ಯಾವ ರೀತಿ. ಈ ರೀತಿ ನಾನು ಶೇಪನ್ನು ಕೊಡ್ತಾಯಿದ್ದೀನಿ ನೋಡಿ. ಇದು ನಮ್ಮ ಸ್ಲೀವ್ ಕಟ್ಟಿಂಗ್ ಆಯಿತು ನೋಡಿ.
ತುಂಬ ಈಸಿ ಮೆಥಡು. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತ ನೋಡಿ, ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ನೋಡ್ತಿರ್ಬೋದು ನೀವು. ಎಲ್ಲ ಥರದ ಕಟ್ಟಿಂಗ್ ಆಯಿತು ನಮ್ಮದು. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ನೋಡಿ ಮೇನ್ ಫ್ಯಾಬ್ರಿಕ್ಕು. ಸೊ ಕಟ್ಟಿಂಗ್ ಮಾಡ್ತೀನಿ ನೋಡಿ. ಇವಾಗ ನಾನು ಇದನ್ನು ಆಮೇಲೆ ಕಟ್ಟಿಂಗ್ ಆದಮೇಲೆ ಐರನ್ ಮಾಡ್ಕೋತೀನಿ. ಫಸ್ಟಿಗೆ ಈ ಥರ ನಾವು ಬ್ಯಾಕ್ ಪಾರ್ಟ್ ಫಸ್ಟ್ ತಕ್ಕೋಬೇಕು. ಈ ರೀತಿ ನೋಡಿ, ಬ್ಯಾಕ್ ಪಾರ್ಟು ಅರ್ಧ ಇಂಚದ ಬಟ್ಟೆನ ಬಿಟ್ಬಿಟ್ಟು ನಾವು ಬ್ಯಾಕ್ ಪಾರ್ಟನ್ನು ತಕ್ಕೋಬೇಕು ನೋಡಿ. ಈ ರೀತಿ ಇದು ಇಷ್ಟು ಗ್ಯಾಪ್ ಬೇಕು ಬಿಗಿನರ್ಸ್. ಹೊಲಿಯೋರಿಗೆ ಏನಾಗುತ್ತೆ, ಡೈರೆಕ್ಟಾಗಿ ಕಟ್ ಮಾಡಬೇಡಿ. ಮತ್ತು ಇವಾಗ ಫ್ರಂಟ್ ಪಾರ್ಟನ್ನು ತಗೊಳ್ಳೋಣ ನಾವು. ಈ ರೀತಿ ಇಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ತೆಗಿಯೋಣ ಆಯಿತಾ. ಇರಿ ಒಂದು ನಿಮಿಷ, ಯಾಕಂದರೆ ಕ್ಲೋಸ್ ಸೈಡ್ ತೆಗಿತಂದರೆ ನಮಗೆ ಗೋಟ್ ಪಟ್ಟಿನ ಈ ಸೈಡಲ್ಲಿ ನಾನು ಸೆಟ್ ಮಾಡಿದೆ ನೋಡಿ. ಈ ರೀತಿ ನೋಡ್ತಿರ್ಬೋದು ನೀವು. ಇದು ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗ್ ಮಾಡಿದ್ದೀನಿ. ಇವಾಗ ಬಂದ್ಬಿಟ್ಟು ಸ್ಲೀವ್. ಫಸ್ಟಿಗೆ ಸ್ಲೀವ್ ತಗೊಳ್ಳೋಣ. ಸ್ಲೀವ್ ಏನಿದೆ ಈ ರೀತಿ ಹಾಕ್ತೀನಿ. ಸ್ಲೀವ್ಗೂ ಕೂಡ ಅರ್ಧ ಇಂಚು ಬಟ್ಟೆ ಮಾರ್ಜಿನನ್ನು ಬಿಟ್ಬಿಟ್ಟೆ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿ. ಸೊ ಇವಾಗ ಯೋಕ್ ಪಟ್ಟಿನ ಕಟ್ ಮಾಡ್ತೀನಿ. ಇದು ಸಹ ನಾನು ಪ್ರತಿಯೊಂದು ಬಟ್ಟೆ ಕಟ್ ಮಾಡುವಾಗ ಇದೇ ರೀತಿ ಕಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹೊಸಬ್ರಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ ಐಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟು ಬರಲಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್. ಕಟ್ಟಿಂಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಈಸಿ ಇದೆ ದಪ್ಪ ಇದ್ದವರು. ಸೊ ಪ್ಲೀಸ್ ವಿಡಿಯೋನ ನೋಡಿಬಿಟ್ಟು ಇದೇ ರೀತಿ ಕಟ್ ಮಾಡಿ ಅಂತ ಹೇಳ್ತಾ, ಇದರ ಸ್ಟಿಚಿಂಗ್ ಬರೋ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.